ಹರಿ ಓಂ. 6ನೇ ಅಧ್ಯಾಯದ 35ನೇ ಶ್ಲೋಕ. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅಸಂಶಯಂ ಮಹಾಬಾಹೋ ಮನಃ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅರ್ಜುನ ಹಿಂದೆ ತನಗಿರ್ತಕ್ಕಂಥ ಸಮಸ್ಯೆಯನ್ನ ಅಥವಾ ನಮ್ಮೆಲ್ಲರ ಸಮಸ್ಯೆಯನ್ನ ಕೃಷ್ಣನ ಮುಂದೆ ಇಟ್ಟ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ. ಮನಸ್ಸು ಅತ್ಯಂತ ಚಂಚಲವಾಗಿರುವಂಥದ್ದು. ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಗಾಳಿಯನ್ನ ಯಾವ ರೀತಿಯಲ್ಲಿ ನಾವು ಹಿಡಿದಿಟ್ಕೊಳ್ಳಿಕ್ಕಾಗೋದಿಲ್ವೋ ಅದೇ ರೀತಿಯಲ್ಲಿ ಆ ಮನಸ್ಸನ್ನು ಕೂಡ ಹಿಡಿದಿಟ್ಟುಕೊಳ್ಳುವಂಥದ್ದು ಅಸಾಧ್ಯವಾದದ್ದು. ದುರ್ನಿಗ್ರಹ ಅಂದ್ರೆ ದುಸ್ಸಾಧ್ಯ, ಸಾಧ್ಯನೇ ಇಲ್ಲ ಎಂಬ ಅಭಿಪ್ರಾಯದಲ್ಲಿ ಅರ್ಜುನ ಹೇಳ್ದ. ಅದಕ್ಕೆ ಕೃಷ್ಣನ ಉತ್ತರ ಅಸಂಶಯಂ ಮಹಾಬಾಹೋ. ಅಸಂಶಯ, ನೀನು ಹೇಳಿದ್ರಲ್ಲಿ ಮತ್ತು ವಿಚಾರ ಮಾಡ್ಲಿಕ್ಕೇ ಇಲ್ಲ, ಸಂದೇಹನೇ ಇಲ್ಲ, 100ಕ್ಕೆ 100 ನೀ ಹೇಳಿ ಸತ್ಯ. ಅಸಂಶಯ, ಮನಸ್ಸನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ನೀನೇನು ಹೇಳದೆ, ಅದು ಪರಮ ಸತ್ಯವಾದದ್ದು. ಅಸಂಶಯಂ ಮಹಾಬಾಹು ಅಂತ ಸಂಬೋಧನೆ. ಮಹಾಬಾಹು ಅಂದ್ರೆ ಏನು? ಒಳ್ಳೆ ಬಾಹುಬಲ ಇರತಕ್ಕಂಥ ವ್ಯಕ್ತಿ, ದೈಹಿಕ ಬಲ ಚೆನ್ನಾಗಿದೆ, 100 ಮಂದಿ 10 ಮಂದಿ 1000 ಮಂದಿ ಸೈನಿಕರನ್ನ ಅಥವಾ ವೀರ ಕ್ಷತ್ರಿಯರನ್ನ ಈಗಾಗಲೇ ಸಂಹಾರ ಮಾಡಿರೋನು, ಇನ್ನೂ 100 ಮಂದಿ ಕ್ಷತ್ರಿಯರನ್ನ ಸಂಹಾರ ಮಾಡುವ ಶಕ್ತಿ ಇರೋನು ನೀನು. ಒಳ್ಳೆ ದೇಹ ಬಲ ಇದೆ. ದೇಹ ಬಲಕ್ಕೆ ಕಾರಣ ದೈಹಿಕವಾದ ತೂಕ ಕಾರಣ ಆಗೋದಿಲ್ಲ, ಮಾನಸಿಕವಾದ ಬಲ, ಮನೋಬಲ ಇದ್ರೆ ಮಾತ್ರ ದೇಹ ಬಲ ಬರುತ್ತೆ. ಮನೋಬಲ ಇಲ್ಲದೆ ದೇಹ ಬಲ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ನೀನೀಗ ಇವತ್ತು ಮಹಾಬಾಹು ಆಗಿದ್ಯಾ ಅಂದ್ರೆ ನೀನು ವಿದ್ಯಾರ್ಥಿ ಜೀವನದಿಂದ ನಿನ್ನ ಗುರುಗಳು ಕಲಿಸಿಕೊಟ್ಟಂತ ವಿದ್ಯೆಯನ್ನ ಕಲಿತು, ಒಂದು ಜ್ಞಾನ, ಇನ್ನೊಂದು ಶಸ್ತ್ರಗಳ ಯಾವ ರೀತಿಯಲ್ಲಿ ಪ್ರಯೋಗ ಮಾಡಬೇಕು ಎಂಬುದಾಗಿ ದೈಹಿಕವಾದ ಆಯಾಸ, ಅದಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಗಳು ಎಲ್ಲವನ್ನು ನೀನು ಕಲ್ತಿದ್ಯಾ. ಮಂತ್ರ ತಂತ್ರ ಎಲ್ಲ ಕಲ್ತು ಇಷ್ಟು ದೊಡ್ಡ ವ್ಯಕ್ತಿಯಾಗಿದ್ದೀಯ ಅಂದ್ರೆ ನಿನಗೆ ಮನೋಬಲ ಇದೆ ಅಂತ ಅರ್ಥ. ಮನೋಬಲ ಇದ್ದವನೇ ಹೀಗೆ ನಾನು ಮನಸ್ಸನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂದ್ರೆ, ಯಾರು ಮನೋಬಲದ ಮೂಲಕವಾಗಿ ಸಾಧಕರಾಗಿಲ್ವೋ ಅವರು ಪಾಡೇನು? ಅಂದ್ರೆ ಅರ್ಥ ಏನು? ನಾವು ಮನಸ್ಸನ್ನ ನಿಯಂತ್ರಣ ಮಾಡಿಕೊಳ್ಳುವುದನ್ನ ಕಲಿಬೇಕು. ಮಹಾಬಾಹು ಅಂತ ಹೇಳುವ ಮೂಲಕವಾಗಿ ನೀನು ಕೂಡ ಒಬ್ಬ ಮಹಾಬಾಹು, ಮಹಾಬಲಿಷ್ಠ, ಒಬ್ಬ ಸಾಧಕ ಜೀವಿ. ನೀನೊಬ್ಬ ಸಾಧಕನಾಗಿ ಮನಸ್ಸನ್ನ ನಿಯಂತ್ರಣ ಮಾಡ್ಕೊಳ್ಳಿಕ್ಕಾಗಲ್ಲ ಎಂತಕ್ಕಂಥ ಮಾತು ಸಾಧಕರ ಬಾಯಲ್ಲಿ ಬರಲೇಬಾರದು. ಸಾಧಕರು ಯಾವತ್ತೂ ಕೂಡ ಯಾವುದು ಒಳ್ಳೆಯದು ಅದೆಲ್ಲವನ್ನು ಕೂಡ ಸಾಧಿಸಿಯೇ ಸಾಧಿಸ್ತೇನೆ ಎಂಬ ಛಲದಲ್ಲಿರಬೇಕು ಹೊರತು ಒಳ್ಳೆಯದನ್ನ ಮಾಡ್ಲಿಕ್ಕಾಗೋದಿಲ್ಲ, ಇರೋದು ಕಷ್ಟ ಅಂತಕ್ಕಂಥ ಮಾತು ಸಾಧಕರ ಬಾಯಲ್ಲಿ ಬರಬಾರದು ಅನ್ನೋ ಒಂದು ರೀತಿಯಲ್ಲಿ ಅರ್ಜುನನಿಗೆ ತೋರಿಸ್ತಾ ಇದ್ದೇನೆ. ಮಹಾಬಾಹು ಮನಃ ದುರ್ನಿಗ್ರಹಂ ಚಲಂ ಅಸಂಶಯಂ. ನೀ ಹೇಳಿದೆಯಲ್ಲ, ಮನಸ್ಸು ದುರ್ನಿಗ್ರಹ, ಮನಸ್ಸು ಛಲ ಅಂತೆಲ್ಲ ಹೇಳಿದ್ದೆಲ್ಲವೂ ಕೂಡ ಅಸಂಶಯ, ಅದರ ಬಗ್ಗೆ ಸಂದೇಹನೇ ಬೇಡ, ಅದು ಪರಮ ಸತ್ಯವಾಗಿರ್ತಕ್ಕಂಥದ್ದು. ಆದರೆ ಅಭ್ಯಾಸೇನ ವೈರಾಗ್ಯೇಣ ಗುರುಕ್ಯತೆ. ಅಭ್ಯಾಸ ಮತ್ತು ವೈರಾಗ್ಯ, ಅಭ್ಯಾಸ ಮಾಡೋದ್ರಿಂದ ನಿರಂತರವಾದ ಪರಿಶ್ರಮ. ಅಭ್ಯಾಸ ಅಂದ್ರೆ ಏನು? ಒಂದೇ ವಿಚಾರವನ್ನ ಮತ್ತೆ 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 ನಾವು ಮಾಡುವಂಥದ್ದಕ್ಕೆ ಅಭ್ಯಾಸ ಅಂತ. ಮಕ್ಳು ನಾವು ಹೇಳಿದ ಅಭ್ಯಾಸ ಮಾಡುವಂತ, ಅಭ್ಯಾಸ ಮಾಡುವಂತ ಏನು ಅಂದ್ರೆ ಅರ್ಥ ಏನು? ಶ್ಲೋಕ ಅಭ್ಯಾಸ ಮಾಡು, ಅದೇ ಶ್ಲೋಕವನ್ನ 10 ಬಾರಿ ಓದಿ ನೀನು ಕಂಠಸ್ಥ ಮಾಡ್ಕೋ, ಮನಸ್ಸಿನಲ್ಲಿ ನಿಲ್ಲುವಂತೆ ಮಾಡ್ಕೋ ಅಂತ ಅಭಿಪ್ರಾಯ ಅಲ್ವಾ? ಹಾಗೆ ಅಭ್ಯಾಸ, ಆ ಮನಸ್ಸಿಗೆ ನಾವು ಅಭ್ಯಾಸ ಮಾಡಬೇಕು. ಮನಸ್ಸು ಹೇಗಂದ್ರೆ ಅದೊಂದು ನೀರಿದ್ದಂತೆ. ನೀರನ್ನ ನಾವು ಲೋಟಕ್ಕೆ ಹಾಕಿದ್ರೆ ಲೋಟದ ಆಕಾರ, ಪಾತ್ರೆಗೆ ಹಾಕಿದ್ರೆ ಪಾತ್ರೆಗೆ ಆಕಾರ, ನೆಲದ ಮೇಲೆ ಚೆಲ್ಲಿದರೆ ಅದರ ಆಕಾರ ಅಂತೂ ಒಂದೊಂದು ಕಡೆ ಒಂದೊಂದು ಆಕಾರ. ಅಥವಾ ಯಾವುದೋ ಒಂದು ಹಿಟ್ಟನ್ನು ನಾವು ನೀರು ಹಾಕಿ ಕಲಸಿದ್ರೆ ಅದನ್ನ ಯಾವ ತರ ಬೇಕಾದ್ರೂ ಮಾಡ್ಬೋದು. ಅಂಡಾಕಾರ, ಗೋಲಾಕಾರ, ಯಾವುದೋ ಒಂದು ಪ್ರಾಣಿ ತರ, ಪಕ್ಷಿ ತರ ಅಲ್ವಾ? ಒಂದು ಮಣ್ಣಿನ ಮುದ್ದೆ, ಒಂದು ಹಿಟ್ಟನ್ನ ಹೇಗೆ ಬೇಕಾದ್ರೂ ನಮ್ಮ ಆಕಾರಕ್ಕೆ ಅನುಗುಣವಾಗಿ ನಾವು ಅದನ್ನ ತಯಾರು ಮಾಡ್ಬೋದು. ಅದೇ ತರ ನಮ್ಮ ಮನಸ್ಸು ಅಷ್ಟೇ. ಮನಸ್ಸಿಗೆ ನೋಡಿ, ಇವತ್ತು ನಾವೆಲ್ಲ ಸಸ್ಯಾಹಾರಿಗಳು, ನಮ್ಮ ದೇಹಕ್ಕೆ ಸಸ್ಯಾಹಾರವೇ ಒಗ್ಗೋ ರೀತಿಯಲ್ಲಿ
ಅಥವಾ ಒಂದು ನಿಯಮಿತವಾದ ಆಹಾರ ಪದ್ಧತಿ ಒಗ್ಗೋ ರೀತಿಯಲ್ಲಿ ನಾವು ನಮ್ಮ ಮನಸ್ಸನ್ನ ಮೊದಲಿಂದಲೂ ತಯಾರು ಮಾಡ್ಕೊಂಡು ಬಂದ್ಬಿಟ್ಟಿದ್ದೇವೆ. ಹಾಗಾಗಿ ನಮಗೆ ಅದಲ್ಲದೆ ಬೇರೆ ಯಾವುದೇ ರೀತಿಯಾಗಿರತಕ್ಕಂತಹ ಆ ಆಹಾರಗಳ ಬಗ್ಗೆ ನಮಗೆ ಆಸೆಯೂ ಹುಟ್ಟೋದಿಲ್ಲ. ಅಷ್ಟು ಮಾತ್ರ ಬೇಡ ಬೇಡ ಅಂತಾನೆ ಭಾವನೆ ಇರುತ್ತೆ. ಯಾಕೆ ನಮ್ಮ ಮನಸ್ಸನ್ನು ನಾವು ಮೊದಲಿಂದನೂ ಅದೇ ತರ ತಯಾರು ಮಾಡ್ಕೊಂಡು ಬಂದಿದ್ದೇವೆ. ಹಾಗೆ ಮನಸ್ಸಿಗೆ ನಾವು ಅಭ್ಯಾಸ ಮಾಡಿಸ್ಬೇಕು. ಯಾವುದು ಒಳ್ಳೆಯದು, ಒಳ್ಳೆಯದರ ಕಡೆ ಆಸಕ್ತಿ ಹುಟ್ಟುವಂತೆ, ಯಾವುದು ಕೆಟ್ಟದ್ದು, ಕೆಟ್ಟದರ ಬಗ್ಗೆ ನಿರಾಸಕ್ತಿ ಹುಟ್ಟುವಂತೆ, ಕೆಟ್ಟದರ ಬಗ್ಗೆ ಆಸಕ್ತಿ ಹುಟ್ಟಬಾರದು, ಒಳ್ಳೆಯದರ ಬಗ್ಗೆ ಆಸಕ್ತಿ ಕಡಿಮೆ ಆಗ್ಬಾರದು. ಆ ರೀತಿಯಲ್ಲಿ ನಾವೇನ್ ಮಾಡ್ಬೇಕು, ನಮ್ಮ ಮನಸ್ಸಿಗೆ ತಯಾರಿಯನ್ನ ಮಾಡ್ಕೊಳ್ಬೇಕು. ಮನಸ್ಸಿಗೆ ನಾವು ಟ್ರೈನಿಂಗ್ ಕೊಡಬೇಕು. ನಮ್ಮ ಬುದ್ಧಿಯ ಮೂಲಕವಾಗಿ ನಮ್ಮ ಮನಸ್ಸನ್ನು ನಾವೇನ್ ಮಾಡಬೇಕು, ತಯಾರು ಮಾಡಬೇಕು. ಆಗ ಯಾವುದೇ ರೀತಿಯಾಗಿರತಕ್ಕಂತಹ ಸಾಧನೆಗೆ ಅಡ್ಡಿ ಆತಂಕಗಳು ಇಲ್ಲ. ಮನಸ್ಸನ್ನು ನಾವು ಬಹಳ ನಿಯಂತ್ರಣ ಮಾಡಬೇಕಾಗಿರತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದನ್ನು ಕೃಷ್ಣ ಹೇಳುವಂಥದ್ದು ಅಭ್ಯಾಸೇನ. ಇನ್ನು ಒಂದು ಮಾತು ಹೇಳ್ತಿದ್ದಾರೆ ಇಲ್ಲಿ, ಸಂಬೋಧನೆ. ಮೊದಲನೇ ಸ್ಥಾನದಲ್ಲಿ ಮಹಾಬಾಹು ಅಂತ ಸಂಬೋಧನೆ. ನೀನು ಮಹಾಬಲಿಷ್ಠ ಅಂದ್ರೆ ನಿನಗೆ ಮನಸ್ಸನ್ನ ನಿಯಂತ್ರಣ ಮಾಡಿಕೊಳ್ಳುವ ಸಾಮರ್ಥ್ಯ ಈಗಾಗಲೇ ಇದೆ. ಕೆಲವರಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಆ ಸಾಮರ್ಥ್ಯ ಇರುತ್ತೆ, ಇದ್ದದ್ದನ್ನ ಮತ್ತೊಬ್ಬರ ಯಾರೋ ಹೇಳಿ ನೆನಪು ಮಾಡಿಕೊಟ್ಟಾಗ ಅವರಿಗದು ಅರಿವು ಬಂದು ಅವರ ಆ ಸಾಧನಾ ಮಾರ್ಗದತ್ತ ಸಾಕ್ತಾರೆ. ಹಾಗೆ ಅರ್ಜುನ ಅವನ ಸಾಮರ್ಥ್ಯವನ್ನು ಮರೆತಿರ್ತಾನೆ. ಅರ್ಜುನ ಮರೆತಿರ್ತಕ್ಕಂಥ ಸಾಮರ್ಥ್ಯವನ್ನ ಮಹಾಬಾಹು ಎಂಬುದಾಗಿ ಸಂಬೋಧನೆ ಮಾಡುವ ಮೂಲಕವಾಗಿ ಅರ್ಜುನನ ಸಾಮರ್ಥ್ಯವನ್ನ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ದರ್ಶನ ಮಾಡಿಸಿಕೊಡ್ತಾ ಇದ್ದಾನೆ. ಹಾಗೆ ನಮ್ಮೆಲ್ಲರಲ್ಲೂ ಕೂಡ ಅಷ್ಟೇ ಆ ಒಳಗಿನಿಂದ ಒಂದು ಶಕ್ತಿ ಇದ್ದೇ ಇರತ್ತೆ. ಎಷ್ಟೋ ವಿಚಾರಗಳು ಅಸಾಧ್ಯ ಅಂತ ಬಿಟ್ಬಿಟ್ಟಿರ್ತೀವಿ. ಎಲ್ಲವೂ ಅಸಾಧ್ಯವಾದದ್ದಲ್ಲ, ಎಷ್ಟೋ ನಮ್ಮಿಂದ ಸಾಧ್ಯವಾಗ್ತಕ್ಕಂಥ ವಿಚಾರಗಳು ಇದ್ದೇ ಇರತ್ತೆ. ಆದ್ರೆ ನಾವು ಅದನ್ನ ದೂರ ಕಳಿಸ್ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಹೇಳೋದು ಮಹಾಬಾಹೋ ಅಂತ ಹೇಳುದು ಒಂದು ಸಂಬೋಧನೆ. ಅಂದ್ರೆ ಇನ್ನೊಂದು ಕೌಂತೇಯ, ನಿನಗೆ ಸಾಧನೆ ಮಾಡುವಿಕೆ ಎಂಬುವಂಥದ್ದು ರಕ್ತದಲ್ಲಿ ಬಂದುಬಿಟ್ಟಿದೆ. ಮನಸ್ಸನ್ನ ನಿಯಂತ್ರಣ ಮಾಡಿಕೊಳ್ಳುವ ಸಾಮರ್ಥ್ಯ ನಿನಗೆ ರಕ್ತದಲ್ಲಿ ಬಂದಿದೆ. ಏನು ನೂಲಿನಂತೆ ಸೀರೆ, ತಾಯಿಯಂತೆ ಮಕ್ಕಳು ಅಂತ. ತಾಯಿ ಒಳ್ಳೆಯವಳಾಗಿದ್ರೆ ಮಕ್ಕಳು ಒಳ್ಳೆಯವರಾಗಿರ್ತಾರೆ. ತಾಯಿ ಕೆಟ್ಟ ದಾರಿಲಿದ್ರೆ ಮಕ್ಕಳು ಕೆಟ್ಟ ದಾರಿಗೆ ಬರ್ತಾರೆ. ತಾಯಿ ಬೇಜವಾಬ್ದಾರಿತನ ಇದ್ರೆ ಮಕ್ಕಳು ಬೇಜವಾಬ್ದಾರಿತನ ಇರ್ತಾರೆ. ತಾಯಿಗೆ ಒಳ್ಳೆ ಅಂತಃಕರಣ ಇದ್ರೆ ಮಕ್ಕಳಿಗೆ ಒಳ್ಳೆ ಅಂತಃಕರಣ ಇರುತ್ತೆ. ಇದು ನಾವು ಲೋಕದಲ್ಲಿ ಕಾಣತಕ್ಕಂಥದ್ದು. ನೀನು ಯಾರ ಮಗ? ಕುಂತಿಯ ಮಗ. ಕುಂತಿ ಅಂದ್ರೆ ಅವಳೊಬ್ಳು ವೈರಾಗ್ಯದ ಪ್ರತಿರೂಪ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಎಂದರನ್ನ ಬಿಟ್ಟು ಮತ್ತೊಬ್ಬರ ಮನೆಯಲ್ಲಿ ಬೆಳಿಬೇಕಾದ ಪರಿಸ್ಥಿತಿ ಬಂತು. ತಂದೆ ಆ ಕುಂತಿಯನ್ನ ದತ್ತು ಕೊಟ್ಟ. ಕುಂತಿ ಭೋಜರಾಜನಿಗೆ ದತ್ತು ಹೋದ್ಲು. ಅಲ್ಲಿ ತಂದೆ ತಾಯಿಯಿಂದರ ಪ್ರೀತಿಯಿಂದ ವಂಚಿತಲಾದಳು. ಚಿಕ್ಕ ವಯಸ್ಸಿನಲ್ಲೇ ಪಾಂಡುರಾಜನ ಜೊತೆಗೆ ಮದುವೆಯಾಯಿತು. ಮದುವೆ ಆದ್ಮೇಲೆ ಪಾಂಡುವಿಗೆ ಮುನಿಶಾಪ ಬಂತು, ಸ್ತ್ರೀ ಸಂಘವನ್ನ ಮಾಡುವಂತಿಲ್ಲ ಅಂತ. ವೈರಾಗ್ಯದಿಂದಲೇ ಜೀವನವನ್ನ ಕಳೆದು ಅಲ್ಲಿ ವಂಶಾಭಿವೃದ್ಧಿ ಆಗ್ಬೇಕು. ಅದಕ್ಕೋಸ್ಕರವಾಗಿ ಆ ದೇವತೆಗಳನ್ನ ಪ್ರಾರ್ಥನೆಯನ್ನ ಮಾಡಿ ಮಕ್ಕಳನ್ನ ಪಡೆದು ನಾನೆಷ್ಟು ಬೇಕಾದ್ರೂ ಮಕ್ಕಳನ್ನ ಪಡಿಬೋದಿತ್ತು. ಆದರೆ 3 ಮಕ್ಕಳಿಗೆ ಯಾಕಂದ್ರೆ ಅತಿ ಹೆಚ್ಚು ಮಕ್ಕಳನ್ನ ಪಡೆಯುವಂತ ತಾಯಿಗೆ ಒಂದು ಹೆಮ್ಮೆಯ ಸಂಗತಿ. ತನ್ನ ತಾಯಿತನದ ಒಂದು ಹೆಗ್ಗುರುತು. ಅತಿ ಹೆಚ್ಚು ಸಂತಾನವನ್ನು ಪಡೆದಷ್ಟು ಅವಳಿಗೊಂದು ಕೀರ್ತಿ ಪ್ರತಿಷ್ಠೆ ಜಾಸ್ತಿ. ಆದ್ರೆ ಅವಳೇನ್ ಮಾಡಿದ್ಲು, 100 ಜನ ಮಕ್ಕಳನ್ನು ಪಡೆಯುವುದಕ್ಕಿಂತಲೂ ಯೋಗ್ಯವಾದ ಕೆಲವೇ ಮಕ್ಕಳು ಸಾಕು ಅಂತ ಹೇಳಿ 100 ಮಕ್ಕಳು ಬೇಡ, ನನಗೆ 3 ಮಕ್ಕಳು ಸಾಕು ಅಂತ ಹೇಳಿ ಯೋಗ್ಯವಾದಂತಹ 3 ಮಕ್ಕಳನ್ನ ಪಡೆದ್ಲು. ಆಮೇಲೂ ಮಂತ್ರೋಪಯೋಗ ಮಾಡಿ ಇನ್ನು ಮಕ್ಕಳನ್ನ ಪಡಿಬಹುದಿತ್ತು. ಆದ್ರೆ ಇನ್ನು ಈ ಉಳಿದಂತ ಒಂದು ಮಂತ್ರವನ್ನ ತನ್ನ ಸವತಿಗೆ, ಯಾರಿಗೂ ಕೂಡ ಸವತಿಗೆ ಬೇಳೆ ಪ್ರೀತಿ ಇರುವುದಿಲ್ಲ, ಸವತಿ ಬಗ್ಗೆ ಒಂದು ಮಾತ್ಸರ್ಯ ಇರುತ್ತೆ. ಆದ್ರೆ ಕುಂತಿದೇವಿ ತನ್ನ ಗಂಡನ ಮತ್ತೊಬ್ಬಳು ಹೆಂಡತಿಯಾಗಿರತಕ್ಕಂಥ ಮಾದ್ರಿಗೆ ಆ ಮಂತ್ರವನ್ನ ದಾನ ಮಾಡುವ ಮೂಲಕವಾಗಿ ಅವಳು ಸಂತಾನವನ್ನ ಪಡಲಿ, ಸಂತಾನದ ಸುಖವನ್ನ ಅವಳು ಕೂಡ ಅನುಭವಿಸಲಿ ಎಂಬ ಭಾವನೆಯಿಂದಾಗಿ ಯಾಗವನ್ನ ಮಾಡಿದ್ಲು. ಮಕ್ಕಳು ದುರ್ಯೋಧನಾದಿಗಳಿಂದ ವಂಚಿತರಾಗಿ ವನವಾಸಕ್ಕೆ ಹೋಗ್ಬೇಕಾದ ಪರಿಸ್ಥಿತಿ ಬಂತು. ಆಗ ಧೈರ್ಯ ಕೆಡಲಿಲ್ಲ, ಅಜ್ಞಾತವಾಸ ಮಾಡಬೇಕಾಯ್ತು. ಹೀಗೆ ಪ್ರತಿ ಸಂದರ್ಭದಲ್ಲೂ ಕೂಡ ಅವಳು ಧೈರ್ಯವನ್ನ ಕೆಟ್ಟಿಲ್ಲ, ಮನೋನಿಯಂತ್ರಣವನ್ನ ಕಳ್ಕೊಂಡಿಲ್ಲ. ಅನೇಕ ಮಾತುಕತೆಗಳೆಲ್ಲ ನಡೆದು ಕೌರವರು ಪಾಂಡವರಿಗೆ ರಾಜ್ಯವನ್ನ ಹಿಂದಿರುಗಿಸೋದಿಲ್ಲ ಅಂತ ಗೊತ್ತಾಗತ್ತೆ. ಇನ್ನು ಯುದ್ಧ ಅನಿವಾರ್ಯ ಅಂತ ಆದಾಗ ಕುಂತಿ ಸಂದೇಶ ಏನಾಗಿತ್ತು ಅಂತ ಹೇಳಿದ್ರೆ, ನೀವು ಹೇಡಿಗಳಂತೆ ವಾಪಸ್ ಬನ್ನಿ ಅಂತಕ್ಕಂಥ ಸಂದೇಶ ಅದು ಕುಂತಿಯ ಸಂದೇಶ ಆಗಿರ್ಲಿಲ್ಲ. ಮತ್ತೇನ್ ಸಂದೇಶವಾಗಿತ್ತು ಕುಂತಿದೇವಿದು ಅಂತ ಹೇಳಿದ್ರೆ, ವೀರ ವನಿತೆಯ ಮಕ್ಕಳು, ಕ್ಷತ್ರ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು. ಹಾಗಾಗಿ
ವಿರೋಚಿತವಾದಂತಹ ಹೋರಾಟವನ್ನ ಮಾಡಬೇಕು, ಅಧರ್ಮವನ್ನ ನಾಶ ಮಾಡಬೇಕು, ಧರ್ಮವನ್ನ ಸಂಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಸಂದೇಶವನ್ನ ಮಕ್ಕಳಿಗೆ ಕೊಟ್ಟರೆ ಹೊರತಾಗಿ ಯಾವುದೋ ಸಿಂಹಾಸನಕ್ಕೋಸ್ಕರವಾಗಿ ಯುದ್ಧ ಮಾಡಬೇಕು ಅಥವಾ ಅವರಿಗೆ ಹೆದರಿ ನೀವು ವಾಪಸ್ ಬಂದ್ಬಿಡಿ ಅಂತ ಈ ತರ ಮಕ್ಕಳ ಧೈರ್ಯವನ್ನ ಹಾಳು ಮಾಡಿಲ್ಲ. ಹೀಗೆ ಪ್ರತಿ ಹಂತದಲ್ಲೂ ಕೂಡ ಒಬ್ಬ ವೀರ ವನಿತೆಯಾಗಿ ಒಂದು ಮನೋನಿಯಂತ್ರಣದ ಒಂದು ಸಾಕಾರ ರೂಪವಾಗಿ ಆ ಕುಂತಿ ಮಾತೆ ನಮ್ಮೆಲ್ಲರ ಮುಂದೆ ನಿಲ್ತಾಳೆ. ಅಂತ ಕುಂತಿಯ ಮಗ ನೀನು, ಆದ್ರೆ ನಿನಗೆ ರಕ್ತದಲ್ಲಿ ಬಂದಿದೆ. ಮನೋನಿಯಂತ್ರಣವನ್ನ ಮಾಡಿಕೊಂಡು ಸಾಧನೆ ಮಾಡ್ಲಿಕ್ಕೆ ಬೇಕಾಗಿರತಕ್ಕಂಥ ಸಾಮರ್ಥ್ಯವನ್ನ ಸಂಪಾದನೆ ಮಾಡಿರ್ತಕ್ಕಂಥದ್ದು ನಿನಗೆ ರಕ್ತದಲ್ಲೇ ಇದೆ. ಆದ್ದರಿಂದಾಗಿ ನೀನು ಮನಃ ದುರ್ನಿಗ್ರಹ ಅಂತ ಹೇಳಿದೆಲ್ಲ, ಅದು ತಪ್ಪು. ಮನಸ್ಸನ್ನ ನಿಯಂತ್ರಣ ಮಾಡಬಹುದು. ಅಷ್ಟು ಮಾತ್ರ ಅಲ್ಲ, ವೈರಾಗ್ಯ. ಜಗತ್ತಿನಲ್ಲಿ ಇರತಕ್ಕಂಥ ಸುಖ ಸಾಮಗ್ರಿಗಳೆಲ್ಲವೂ ಕೂಡ ನನಗೆ ಬೇಕು ಎಂತಕ್ಕಂಥ ಒಂದು ಕೆಟ್ಟ ಭಾವನೆ ಇತ್ತು ಅಂತಾದ್ರೆ ನಾವು ಮನೋನಿಯಂತ್ರಣ ಮಾಡ್ಕೊಳ್ಲಿಕ್ಕೆ ಆಗೋದೇ ಇಲ್ಲ. ನನಗೆ ಯಾವುದು ಬೇಕು, ಯಾಕೆ ಬೇಕು? ಯಾಕಂದ್ರೆ ಈ ಜೀವನ, ಈ ದೇಹ ಇದೆಯಲ್ಲ, ಇದು ನಶ್ವರವಾಗುವಂಥದ್ದು. ಈ ದೇಹ ಹುಟ್ಟಿನಿಂದ ಹಿಡಿದು ಸಾವಿನವರೆಗೆ ನಮ್ಮ ಜೊತೆ ಅಂದ್ರೆ ಆತ್ಮನ ಜೊತೆ ಇರುತ್ತೆ. ಅಲ್ಲಿಗೆ ದೀರ್ಘಕಾಲ ಯಾವುದು? ಆತ್ಮ. ಅಲ್ಪಕಾಲ ಯಾವುದಕ್ಕೆ? ದೇಹಕ್ಕೆ. ಅಲ್ಲಿಗೆ ಆತ್ಮನ ಉದ್ಧಾರಕ್ಕೆ ಬೇಕಾದದ್ದನ್ನ ನಾವು ಬಯಸ್ಬೇಕು, ಆ ಕೆಲಸವನ್ನ ಮಾಡಬೇಕು ಹೊರತು ಅಲ್ಪಕಾಲೀನವಾದ ದೇಹದ ಒಂದು ಖುಷಿಗೆ ಬೇಕಾಗಿರತಕ್ಕಂತಹ ಸಾಮಗ್ರಿಗಳನ್ನ ಅನುಭವಿಸ್ತಕ್ಕಂಥದ್ದು, ಅದನ್ನ ಪಡೆಯಲಿಕ್ಕೆ ಬೇಕಾದ ಪ್ರಯತ್ನ ಮಾಡುವಂಥದ್ದು, ಇದೆಲ್ಲ ತಪ್ಪು. ಹಾಗಾಗಿ ವೈರಾಗ್ಯ ಬೇಕು. ಯಾವುದರ ಬಗ್ಗೆ ಆಗ್ಲಿ, ಹೆಣ್ಣು ಹೊನ್ನು ಮಣ್ಣು ಪ್ರತಿಯೊಂದರ ಬಗ್ಗೆಯೂ ಕೂಡ ಒಂದು ವಿರಕ್ತಿ ಭಾವನೆ ಬೇಕು. ಇಲ್ಲದೆ ಹೋದ್ರೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಉದಾಹರಣೆಗೆ ದುಡ್ಡು ಎಂಬತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಒಂದು ಅವಿಭಾಜ್ಯ ಅಂಗ. ಹೇಗೆ ನಾವು ಉಸಿರಾಟ ಮಾಡದೆ ಬದುಕಕ್ಕಾಗಲ್ಲ, ಊಟ ಮಾಡದೆ ಬದುಕಕ್ಕಾಗಲ್ಲ ಅಲ್ವಾ? ಅದೇ ತರದಲ್ಲಿ ನೀರು ಕುಡದೆ ಬದುಕಕ್ಕಾಗಲ್ಲ, ಹಾಗೆ ದುಡ್ಡಿಲ್ಲದೆ ಬದುಕಲಿಕ್ಕೆ ಸಾಧ್ಯವಿಲ್ಲ. ದುಡ್ಡು ನಮ್ಮ ಜೀವನಕ್ಕೆ ಅನಿವಾರ್ಯ. ಹಾಗಂತ ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತ ಹೇಳಿ ಅನ್ಯಾಯ ಅಕ್ರಮದ ಮಾರ್ಗವನ್ನ ಹಿಡ್ಕೊಂಡ್ರೆ ಅದು ತಪ್ಪಾಗತ್ತೆ. ಅಥವಾ ಭಗವಂತ ನನಗೆ ಈಗಾಗಲೇ ಬರ್ತು, ಹುಟ್ಟಿನಿಂದಲೂ ಬೇಕಾದಷ್ಟು ಸಂಪಾದನೆ ಕೊಟ್ಬಿಟ್ಟಿದ್ದಾನೆ, ಆ ಸಂಪತ್ತಿನ ಬಗ್ಗೆ ಮತ್ತಷ್ಟು ವ್ಯಾಮೋಹವನ್ನ ಇಟ್ಕೊಂಡು ಕೂತ್ಕೊಂಡ್ರೆ ಏನು ಬಂತು ಪ್ರಯೋಜನ? ಸರ್ಕಾರದವರು ಮುಟ್ಟುಗೋಲು ಹಾಕೊಂಡು ಹೋಗ್ತಾರೆ, ಅಥವಾ ಅದು ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡುವಂಥದ್ದು, ಕಳ್ಳಕಾಕರಿಗೆ ಪಾಲಾಗುವಂಥದ್ದು. ಯಾಕಂದ್ರೆ ಎಲ್ಲಾ ದುಡ್ಡನ್ನು ನಾನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ, ಅಥವಾ ನನ್ನಲ್ಲಿದ್ದಂತ ಎಲ್ಲಾ ದುಡ್ಡವನ್ನು ನನಗೆ ಬೇಕಾದ ಸುಖಕ್ಕೋಸ್ಕರ ಅನುಭವಿಸ್ಬಿಟ್ರೆ ಅದರಿಂದ ತೊಂದರೆಯೇ ಜಾಸ್ತಿ. ಹಾಗಾಗಿ ದುಡ್ಡು ಅದು ಒಂದು ರೀತಿಯಲ್ಲಿ ಅಗತ್ಯವೂ ಹೌದು, ನಮ್ಮ ಒಂದು ಪರಿಧಿಯನ್ನ ಮೀರಿ ಅದು ಅನಗತ್ಯವೂ ಹೌದು. ಕೃಷ್ಣ ಉದ್ಧವ ಗೀತೆಯಲ್ಲಿ ಉದ್ಧವನಿಗೆ ಒಂದು ಮಾತು ಹೇಳ್ತಾನೆ, ಈ ದುಡ್ಡಿನಿಂದ ನಮ್ಗೆ ಏನೇನು ತೊಂದರೆಗಳಾಗತ್ತೆ ಅಂತ. ದುಡ್ಡಿದ್ರೆ ಸ್ಥೇಯ, ಕಳ್ಳತನ. ಕೆಲವರಿಗೆ ದುಡ್ಡಿದ್ರು ನಿದ್ದೆನೆ ಬರೋದಿಲ್ಲ, ಇವಾಗ ಯಾರು ಕದಿತಾರೋ ಅಂತ ಒಂದು ಭಯ. ಸ್ಥೇಯಂ. ಹಿಂಸಾ, ದುಡ್ಡಿನಿಂದ ಹಿಂಸೆಗಳಾಗ್ತಕ್ಕಂಥ ಎಷ್ಟೋ ಕೊಲೆಗಳಾಗೋಗ್ಬಿಡುತ್ತೆ ದುಡ್ಡಿನಿಂದ. ಅಂದ್ರತ ನಾವು ನಮ್ಮಲ್ಲಿದ್ದಂತ ದುಡ್ಡನ್ನ ಖರ್ಚು ಮಾಡಬಾರದು, ಅಥವಾ ಮತ್ತೊಬ್ಬನಿಗೆ ಸಹಾಯಕ್ಕೆ ನನ್ನ ದುಡ್ಡನ್ನ ಬಳಸ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಸುಳ್ಳು ಹೇಳ್ಬೇಕಾಗತ್ತೆ, ಅನೃತವನ್ನು ಹೇಳ್ಬೇಕಾಗತ್ತೆ. ಅಥವಾ ಡಂಭಾಚಾರಗಳು, ನಮ್ಮಲ್ಲಿ ಇಲ್ಲದ ಒಂದು ಸಾಮರ್ಥ್ಯವನ್ನ ತೋರಿಸಿಕೊಂಡ್ಬಿಡ್ತೇವೆ. ಯಾಕೆ? ದುಡ್ಡಿದೆ, ಅದಕ್ಕೋಸ್ಕರವಾಗಿ ನನ್ನಲ್ಲಿ ಇಲ್ಲದ ಬುದ್ಧಿವಂತಿಕೆಯನ್ನ ಇದೆ ಅಂತ ತೋರಿಸಿಕೊಳ್ಳುವುದು. ಹೀಗೆ ಏನೇನೋ ಡಂಭಾಚಾರಗಳನ್ನ ಮಿಥ್ಯಾಚಾರಗಳನ್ನ ಮಾಡಬೇಕಾಗುತ್ತೆ. ಅದು ದುಡ್ಡಿನಿಂದ ಆಗ್ತಕ್ಕಂಥ ಅನರ್ಥ. ಅಥವಾ ಕಾಮ ಅಂದ್ರೆ ಕೆಟ್ಟ ಬಯಕೆಗಳು ಹುಟ್ಟತ್ತೆ. ಕ್ರೋಧ, ದುಡ್ಡಿದೆ ಅಂದ್ಕೂಡ್ಲೆ ತಲೆಯಲ್ಲಿ ಕೊಂಬು ಬರುತ್ತೆ. ಕ್ರೋಧ, ಎಲ್ಲರಿಗಿಂತ ಜಾಸ್ತಿ ಸಂಪತ್ತು ನನ್ನಲ್ಲಿದೆ, ನಾನು ನನ್ನ ಸಂಪತ್ತಿನಿಂದ ಏನ್ ಬೇಕಾದ್ರೂ ಮಾಡಬಹುದು, ನನ್ನಂತ ದುಡ್ಡಿರೋದ್ರಿಂದ ಎಲ್ಲರೂ ಕೂಡ ನನ್ನ ಮೂಗಿನ ನೇರಕ್ಕೆ ಇರಬೇಕು, ನನ್ನ ಆದೇಶ ಪಾಲಕರಾಗಿರ್ಬೇಕು ಎಂಬುದಾಗಿ ಕೋಪ ದುಡ್ಡಿನಿಂದ. ಅಥವಾ ಸ್ಮಯ ಅಂತ ಹೇಳ್ತಾರೆ. ಸ್ಮಯ ಅಂತ ಹೇಳಿದ್ರೆ ಬಿಗುಮಾನ, ನಾನೇ ದೊಡ್ಡವನು, ಅಂದ್ರೆ ನಾನೊಬ್ಬ, ಬಹಳ ಎಲ್ಲವೂ ನನ್ನಲ್ಲಿದೆ, ಸೌಂದರ್ಯ ಇದೆ, ಯೌವನ ಇದೆ, ಅಧಿಕಾರ ಇದೆ ಎಂಬತಕ್ಕಂಥ ಒಂದು ಅಹಂಕಾರ ತೋರಿಸಿ ಮಾಡ್ತಾನೆ. ಮದ, ದುರಹಂಕಾರದ ಒಂದು ವರ್ತನೆ, ಯಾರಿಗೂ ಗೌರವ ಕೊಡಲ್ಲ, ಯಾರ ಜೊತೆಗೂ ವಿನಯದಿಂದ ವರ್ತನೆ ಮಾಡೋದಿಲ್ಲ. ಕೆಲವ್ರಿಗೆ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಯಲ್ಲಿ ಛತ್ರಿ ಹಿಡಿದಿದ್ದಂತೆ ಅಂತ ಹೇಳ್ತಾರೆ. ಅಂದ್ರೆ ಛತ್ರಿ ನಮಗೆ ಬಿಸ್ಲಿಗೆ ಅಗತ್ಯ ಇದೆ, ಅಥವಾ ಮಳೆ ಬಂದ್ರೆ ಅಗತ್ಯ ಇದೆ. ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ, ರಾತ್ರಿ ನಾ ಮನೆಯಲ್ಲಿ ಕೂತಿದ್ದಾಗಲೂ ನೀವು ಛತ್ರಿ ಹಿಡ್ಕೊಂಡು ಕೂತಿರಬೇಕು ಅಂತ ಹೇಳಿ ಕಾವಲುಗಾರ ಹತ್ರ ಅಥವಾ ನನ್ನ ಸೇವಾ ಪಾಲಕರ ಹತ್ರ ಛತ್ರಿ ಹಿಡ್ಕೊಂಡು ಕೂರಿಸ್ಕೊಂಡಿರ್ತಾರೆ. ಯಾಕೆ? ನನ್ನ ಸಂಪತ್ತನ್ನು ಜಗತ್ತಿಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಹೀಗೆ ಮದ, ಅಹಂಕಾರ, ದುರ್ನಡತೆ ಎಂಬುದು ಬರುತ್ತೆ. ಅಥವಾ ಭೇದ, ದುಡ್ಡಿಗೋಸ್ಕರವಾಗಿ ಅಣ್ಣ ತಮ್ಮಂದರಲ್ಲಿ ಜಗಳ, ತಂದೆ ತಾಯಿಯಂದರ ಜೊತೆಗೆ ಜಗಳ, ಎಲ್ಲರಿಂದ ದೂರವಾಗುವಂಥದ್ದು. ಯಾಕೆ? ಏನಾದ್ರೂ ದುಡ್ಡಿದೆ,
ಬೇಕಾದ್ರೆ ಅವ್ರ ನನ್ನ ಹತ್ರ ಬರ್ಲಿ, ನಾನು ಹೇಳ್ದಂತಿರ್ಲಿ, ನಾನು ಯಾರ ಜೊತೆಗೂ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ. ನನ್ನ ಹತ್ರ ದುಡ್ಡಿರೋದ್ರಿಂದ ಎಲ್ಲರೂ ನನ್ನ ಹೊಂದಾಣಿಕೆ ಮಾಡ್ಕೊಳ್ಬೇಕೆಂಬತಕ್ಕಂಥ ಭಾವನೆ. ಈ ಭಾವನೆಯಿಂದಾಗಿ ಎಲ್ಲರೂ ದೂರವಾಗ್ತಾರೆ. ಭೇದ, ಇನ್ನು ವೈರ, ಎಲ್ಲರ ಮೇಲೂ ಒಂದು ದ್ವೇಷ ಭಾವನೆ, ಅವಿಶ್ವಾಸ, ಯಾರ ಮೇಲೆಯೂ ನಂಬಿಕೆ ಇಲ್ಲ. ದುಡ್ಡಿದೆ, ಅವರೆಲ್ಲರೂ ನನಗೋಸ್ಕರ ಬಂದದ್ದಲ್ಲ, ನನ್ನ ದುಡ್ಡಿಗೋಸ್ಕರ ನನ್ನ ಬಳಿ ಬಂದದ್ದು ಎಂತಕ್ಕಂಥ ಭಾವನೆಯಿಂದ ಯಾರ ಬಗ್ಗೆಯೂ ನಂಬಿಕೆ ಇಲ್ಲ, ಯಾರ ಬಗ್ಗೆಯೂ ಪ್ರೀತಿ ವಿಶ್ವಾಸಗಳಿಲ್ಲ. ಅವಿಶ್ವಾಸ, ಸಂಸ್ಪರ್ಧ, ಚೆನ್ನಾಗಿ ಸ್ಪರ್ಧೆ, ಹಗೆತನ. ನನ್ನ ಹತ್ರ ಇಷ್ಟು ದುಡ್ಡಿದೆ, ಅವನು ನನಗಿಂತ ದುಡ್ಡು ಅದೇನು ಜಾಸ್ತಿ ಮಾಡ್ತಾನೆ ನೋಡೋಣ, ಅವನನ್ನ ದುಡ್ಡು ಜಾಸ್ತಿ ಮಾಡ್ಲಿಕ್ಕೆ ಬಿಡಬಾರ್ದು, ಅಥವಾ ಅವನಿಗಿಂತ ನಾನು ತುಂಬಾ ಇನ್ನೂ ಬೆಳಿಬೇಕು ಅಂತಕ್ಕಂಥ ನಿರಂತರವಾಗಿ ಒಂದು ಸ್ಪರ್ಧೆ. ಅಥವಾ ದುಡ್ಡಿತ್ತು ಅಂತಾದ್ರೆ ವ್ಯಸನ, ಅನೇಕ ರೀತಿಯಾಗಿರ್ತಕ್ಕಂಥ ಚಟ, ಅದು ಕುಡಿಯುವ ಚಟ ಇರಬಹುದು, ಹೆಣ್ಣಿನ ಚಟ ಇರಬಹುದು, ಯಾವ್ದಾದ ಒಂದು ರೀತಿಯಾಗಿರ್ತಕ್ಕಂಥ ವ್ಯಸನಗಳು ಶುರುವಾಗತ್ತೆ. ಹೀಗೆ ಕೃಷ್ಣ ಸ್ಥೇಯಂ ಹಿಂಸಾ ಅನೃತಂ ದಂಭ ಕಾಮ ಕ್ರೋಧ ಸ್ಮಯೋ ಮದ ಭೇದೋ ವೈರಂ ಅವಿಶ್ವಾಸ ಸಂಸ್ಪರ್ಧಾ ವ್ಯಸನಾನಿಚ 13 ಸಂಪತ್ತಿನ ದೋಷಗಳನ್ನು ಹೇಳ್ತಾನೆ. ಮಿತಿ ಮೀರಿ ಸಂಪತ್ತು ನಮಗೆ ಬಂದಾಗ ಆ ಸಂಪತ್ತನ್ನು ನಾವು ಸದ್ವಿನಿಯೋಗ ಮಾಡಿಲ್ಲ ಅಂತ ಆದ್ರೆ ಆ ಸಂಪತ್ತಿನ ಬಗ್ಗೆ ಏನೋ ಇಲ್ಲ ಸಲ್ಲದ ಒಂದು ನಮ್ಮದೇ ಆಗಿರತಕ್ಕಂತ ಕೆಟ್ಟ ಭಾವನೆಯನ್ನು ಇಟ್ಟುಕೊಂಡ್ರೆ ಈಗೆಲ್ಲ 13 ರೀತಿಯಾಗಿರತಕ್ಕಂಥ ದೋಷಗಳು ನಮ್ಮಿಂದ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಏತೇ ತ್ರಯೋದಶ ಅನರ್ಥಾಹ, ಈ 13 ಅನರ್ಥಗಳು. ಅರ್ಥಮೂಲಾಹ ಮತಾನೃಣಾಂ, ಅಂದ್ರೆ ಇದಕ್ಕೆಲ್ಲ ಕಾರಣ ಏನು? ಅರ್ಥಮೂಲ, ಅರ್ಥವೇ ಸಂಪತ್ತು, ಅರ್ಥವೇ ಮೂಲ, ರಿಸೋರ್ಸಸ್. ಅರ್ಥ ಎಂಬ ಒಂದು ಮೂಲದಿಂದಾಗಿ, ಸಂಪನ್ಮೂಲದಿಂದಾಗಿ ಈ ಎಲ್ಲಾ ಕೆಟ್ಟ ಕೆಟ್ಟ ದುರ್ನಡತೆಗಳು, ದುರ್ಗುಣಗಳು ನಮ್ಮಲ್ಲಿ ಬರುವಂತ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ತಸ್ಮಾತ್ ಅನರ್ಥಂ ಅರ್ಥಾಖ್ಯಂ ಶ್ರೇಯೋರ್ಥಿ ದೂರತ ಸೃಜೇತ್. ಯಾರು ಸುಖವನ್ನ ಬಯಸ್ತಾರೋ, ಅದರಲ್ಲೂ ಮುಖ್ಯವಾಗಿ ಮೋಕ್ಷ ಸುಖವನ್ನ ಬಯಸ್ತಾರೋ, ಅವರು ಇಂತಹ ಸಂಪತ್ತಿನ ಮೇಲಿನ ಅತಿಯಾದ ವ್ಯಾಮೋಹವನ್ನ, ಸಂಪತ್ತಿನ ಮೇಲಿನ ದುರಭಿಮಾನವನ್ನು ಬಿಡಬೇಕು. ಸಂಪತ್ತು ಅಗತ್ಯಕ್ಕೆ ಬೇಕು. ಅಗತ್ಯದ ಮೀರಿದ ಸಂಪತ್ತು ನಮ್ಮಲ್ಲಿ ಇದೆ ಅಂತಾದ್ರೆ ನಾವು ಅದನ್ನ ಯಾವ ರೀತಿಯಲ್ಲಿ ಸದ್ವಿನಿಯೋಗ ಮಾಡಬೇಕು. ಯಾಕಂದ್ರೆ ಅಗತ್ಯದ ಮೀರಿದ ಸಂಪತ್ತಿದೆ ಅಂದ ಕೂಡಲೇ ಅದನ್ನ ನಾವು ತಗೊಂಡೋಗಿ ಸಮುದ್ರಕ್ಕೆ ಸುರಿಲಿಕ್ಕೆ ಆಗೋದಿಲ್ಲ, ತಪ್ಪದು. ಯಾಕಂದ್ರೆ ಸಂಪತ್ತನ್ನು ನಾವು ವ್ಯರ್ಥ ಮಾಡುವಂತಿಲ್ಲ. ಹಾಗಾದ್ರೆ ಅಗತ್ಯಕ್ಕೆ ಮೀರಿ ಸಂಪತ್ತು ನನ್ನಲ್ಲಿ ಇದೆ ಅಂತಾದ್ರೆ ಎಲ್ಲಿ ಅಗತ್ಯ ಇದೆ, ನಾನು ಎಲ್ಲಿ ಕೊಡಬಹುದು, ಅದನ್ನು ಯಾವ ರೀತಿಯಲ್ಲಿ ಸದ್ವಿನಿಯೋಗ ಮಾಡಬಹುದು, ಈ ಸಂಪತ್ತನ್ನ ಸರಿಯಾದ ಕ್ರಮದಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು, ಅಥವಾ ನನ್ನ ಭವಿಷ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಟುಕೊಂಡು ಉಳಿದಿದ್ದನ್ನ ಯಾವ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಾನು ಇದನ್ನು ವಿನಿಯೋಗ ಮಾಡಬಹುದು ಅನ್ನೋದನ್ನ ಚಿಂತನೆ ಮಾಡಿ ಸಂಪತ್ತನ್ನು ನಾವು ಖರ್ಚು ಮಾಡಬೇಕಾಗತ್ತೆ. ಇಲ್ಲದೆ ಹೋದ್ರಿಂದ ನಮಗೆ ಅನೇಕ ತೊಂದರೆಗಳು, ನಿರಂತರವಾಗಿ ಭಯ, ಬೇರೆ ಬೇರೆ ತರ ಸಮಸ್ಯೆಗಳು ಕೃಷ್ಣ ಹೇಳಿದಂತೆ ಇದೆಲ್ಲ ಆಗುತ್ತೆ. ಅದಕ್ಕೋಸ್ಕರವಾಗಿ ವೈರಾಗ್ಯ ಎಂಬುವಂಥದ್ದು ಬೇಕು. ಎಲ್ಲದರ ಬಗ್ಗೆಯೂ ಅಷ್ಟೇ ವೈರಾಗ್ಯ. ಹೆಣ್ಣಿನ ಬಗ್ಗೆಯೂ ಅಷ್ಟೇ ಯಯಾತಿ ಹೇಳ್ತಕ್ಕಂತೆ ನಜಾತು ಕಾಮ ಕಾಮಾನಾಂ ಕಾಮೇನೈವೋಪಶಾಮ್ಯತೆ ಅವಿಷಾ ಕೃಷ್ಣವರ್ತ್ಮೇವ ಅಂತ. ಅಂದ್ರೆ ನಾವು ಅಗ್ನಿಗೆ ಬೆಂಕಿ ಉರಿತಾ ಇರತ್ತೆ, ಅದಕ್ಕೆ ತುಪ್ಪವನ್ನ ಹಾಕ್ತಾ ಇದ್ರೆ ಬೆಂಕಿ ನಂದತ್ತ. ಬೆಂಕಿ ಏನಾಗತ್ತೆ, ತುಪ್ಪ ಹಾಕಿದಷ್ಟು ಬೆಂಕಿ ಧಗ 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 ಉರಿಯತ್ತೆ. ಹಾಗೆ ನಮ್ಮ ದೈಹಿಕ ಕಾಮನೆಗಳು ಬೇಕಾದಷ್ಟು ಏನೇನೋ ಇರ್ತವೆ. ಆ ಕಾಮನೆಗಳನ್ನ ಪೂರ್ಣೆ ಮಾಡ್ತಾ ಕೂತಷ್ಟು ಕೂಡ ಸಾಕು ಅಂತ ಅನ್ಸಲ್ಲ, ಮತ್ತೆ 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 ಕಾಮನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಏನ್ ಬೇಕು, ವೈರಾಗ್ಯವನ್ನ. ಆ ದೈಹಿಕ ಕಾಮನೆಗಳು ಸಾಕು ಎಂತಕ್ಕಂಥ ಭಾವನೆಯನ್ನ ನಾವು ತಂದುಕೊಳ್ಬೇಕಾಗತ್ತೆ. ಈಗ ಸಂಪತ್ತಿನ ಬಗ್ಗೆ ಮತ್ತು ದೈಹಿಕ ಕಾಮನೆಗಳ ಬಗ್ಗೆ ವೈರಾಗ್ಯವನ್ನ ತಾಳಬೇಕು, ಆಗ ನಮಗೆ ಶ್ರೇಯಸ್ಸಾಗತ್ತೆ. ಹಾಗಾಗಿ ಮನಸ್ಸು, ನೀನು ದುರ್ನಿಗ್ರಹ ಅಂತ ಹೇಳಿದಿಲ್ಲ, ಅಲ್ಲಿ ದುರ್ ಅಂತ ಹೇಳಿದ್ರೆ ಒಂದರ್ಥ ದುಸ್ಸಾಧ್ಯ, ಮನಸ್ಸನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅರ್ಥ. ನಿಗ್ರಹೀತಂ ಅಶಕ್ಯಂ ದುರ್ನಿಗ್ರಹಂ, ಮನಸ್ಸನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಅಸಾಧ್ಯ ಎಂಬ ಅರ್ಥದಲ್ಲೂ ದುರ್ನಿಗ್ರಹಂ ಎಂಬುದಾಗಿ ಶಬ್ದ ಪ್ರಯೋಗ. ಅಥವಾ ದುಃಖೇನ ನಿಗ್ರಹೀತಂ ಶಕ್ಯಂ ದುರ್ನಿಗ್ರಹಂ, ಅಂದ್ರೆ ಪ್ರಯತ್ನ ಪಡಬೇಕು. ಕಾಯ ವಾಚ ಮನಸ ಪ್ರಯತ್ನ ಪಟ್ವಿ ಅಂತಾದ್ರೆ ಕೆಲವೊಂದನ್ನ ತ್ಯಾಗ ಮಾಡಿದ್ವಿ ಅಂತಾದ್ರೆ, ಇವತ್ತು ಏಕಾದಶಿ, ಅನ್ನವನ್ನ ತ್ಯಾಗ ಮಾಡಿದ್ರೆ ಏಕಾದಶಿ ಉಪವಾಸದ ಒಂದು ಫಲವನ್ನ ಪಡಲಿಕ್ಕಾಗತ್ತೆ. ಅಯ್ಯೋ ಇಲ್ಲ, ನಾನು ಆ ತ್ಯಾಗಕ್ಕೆ ತಯಾರಿಲ್ಲ, ಇವತ್ತು ನಾನು 3 ಹೊತ್ತು ಊಟ ಮಾಡಬೇಕು ಅಂತಾನೆ ಒಂದು ಭಾವನೆಯಿಂದ ನಾವು ಕೂತ್ರೆ ಏಕಾದಶಿಯ ಪುಣ್ಯವನ್ನು ಪಡಲಿಕ್ಕೆ ಆಗೋದಿಲ್ಲ. ಅಥವಾ ಅದು ಏಕಾದಶಿ ಪುಣ್ಯ ಅನ್ನೋದೊಂದು ಧಾರ್ಮಿಕವಾದ ವಿಚಾರ ಅದಾದ್ರೆ, ಲೌಕಿಕವಾಗಿಯೂ ನಮಗೆ 15 ದಿವಸದಲ್ಲಿ 1 ದಿವಸ ಉಪವಾಸ ಮಾಡೋದ್ರಿಂದಾಗಿ ಆರೋಗ್ಯದ ಲಾಭಗಳಿದ್ದಾವೆ, ಅದನ್ನು ಪಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಎಲ್ಲದರ ಬಗ್ಗೆಯೂ ಕೂಡ ನಿರಂತರವಾದ ಒಂದು ಅಭ್ಯಾಸ ಬೇಕು, ಪ್ರಯತ್ನ, ನಿರಂತರತೆ ಇದ್ರೆ. ನನಗೆ ಸಂಸ್ಕೃತದ ಬಗ್ಗೆ ಗಂಧ ಗಾಳಿ ಇಲ್ಲ, ಅದೇ ನಿರಂತರವಾಗಿ ಸಂಸ್ಕೃತವನ್ನ ಓದುವ ಅದೇ ಹಂತದಲ್ಲಿದ್ದು ಅಂತಾದ್ರೆ
ಸಂಸ್ಕೃತವನ್ನು ನಾವು ಒಳ್ಳೆ ತಯಾರು ಮಾಡ್ಕೊಳ್ಬಹುದು, ಚೆನ್ನಾಗಿ ಓದ್ಬಹುದು. ಅಂದ್ರೆ ಎಷ್ಟೋ ದೃಷ್ಟಾಂತಗಳಿದ್ದಾವೆ. ನಮ್ಮ ರಿಟೈರ್ಡ್ ಆದ ನಂತರ 60 ವರ್ಷದ ನಂತರದಲ್ಲಿ ಸಂಸ್ಕೃತ ಅಕ್ಷರದಿಂದ ಆರಂಭಿಸಿಕೊಂಡು ಸಂಸ್ಕೃತವನ್ನು ಕಲಿತು ಸಂಸ್ಕೃತದಲ್ಲಿ ದೊಡ್ಡ ದೊಡ್ಡ ಗ್ರಂಥಗಳನ್ನ ಬರೆದಂತ, ಸಂಸ್ಕೃತ ನಾಟಕವನ್ನ ರಚನೆ ಮಾಡಿರ್ತಕ್ಕಂಥ ಬೇಕಾದಷ್ಟು ದೃಷ್ಟಾಂತಗಳು ನಮ್ಮಲ್ಲಿದ್ದಾವೆ. ಹಾಗೆ ಯಾವುದೇ ಒಂದು ಸಾಧನೆ ಅಂತಾದ್ರೂ ಕೂಡ ನಿರಂತರವಾದ ಅಭ್ಯಾಸ, ಬೇಡದ ವಿಚಾರಗಳ ಬಗ್ಗೆ ವಿರಕ್ತಿ, ಇದನ್ನ ನಾವು ಸಂಪಾದನೆ ಮಾಡಿದ್ವಿ ಅಂತಾದ್ರೆ ಎಂತ ದೊಡ್ಡ ಸಾಧನೆಯನ್ನು ಬೇಕಾದರೂ ನಾವು ಮಾಡಬಹುದು ಎಂತಕ್ಕಂಥ ವಿಚಾರವನ್ನ ಈ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ ಇಲ್ಲಿ. ಮಹಾಬಾಹೋ, ಮಹಾವೀರನಾದ ಕ್ಷತ್ರಿಯನೇ, ಅಸಂಶಯಂ, ಸಂದೇಹವೇ ಇಲ್ಲ. ಅಂದ್ರೆ ನೀನು ಹೇಳಿದಂತ ವಿಚಾರ ಸಂಶಯಕ್ಕೆ ಅವಕಾಶ ಇಲ್ಲ, ಬಹಳ ನಿಖರವಾದ ಮಾತು. ಚಂಚಲಂ, ಚಂಚಲವಾದ, ಮನಃ ಮನಸ್ಸು, ದುರ್ನಿಗ್ರಹಂ, ಹಿಡಿತಕ್ಕೆ ಬರುವುದು ಅಸಾಧ್ಯ. ಆದರೂ ಕೌಂತೆಯ, ಎಲೆ ಕುಂತಿಯ ಪುತ್ರನೇ, ಅಭ್ಯಾಸೇನತು, ನಿರಂತರವಾದ ಅಭ್ಯಾಸದಿಂದ, ವಿಶಿಷ್ಟವಾದ ತರಬೇತಿಯಿಂದ, ಚ ಮತ್ತು ವೈರಾಗ್ಯೇನ, ಪ್ರಾಪಂಚಿಕ ವಿಷಯಗಳ ಬಗ್ಗೆ ವಿರಕ್ತಿಯನ್ನು ತಾಳುವುದರಿಂದ, ಅವುಗಳು ಅಲ್ಪವಾದದ್ದು, ಪ್ರಾಪಂಚಿಕ ವಿಷಯಗಳೆಲ್ಲವೂ ಕೂಡ ಅಸ್ಥಿರವಾದದ್ದು, ಶಾಶ್ವತವಾದದ್ದಲ್ಲ. ಅದು ತಾತ್ಕಾಲಿಕವಾಗಿ ಸುಖವನ್ನು ಕೊಟ್ಟರೂ ಕೂಡ ಶಾಶ್ವತವಾಗಿ ದುಃಖವನ್ನೇ ಕೊಡುವಂಥದ್ದು. ಈ ಎಲ್ಲಾ ಭಾವನೆಯನ್ನು ಹೊಂದುವ ಮೂಲಕವಾಗಿ, ಅಂದ್ರೆ ವಿಷಯ ಪದಾರ್ಥಗಳ ಕಡೆ ಆಸಕ್ತಿಯನ್ನ ಬಿಟ್ಟು ಅನಾಸಕ್ತಿಯನ್ನ ಪಡೆಯುವುದರಿಂದಾಗಿ ಗೃಹ್ಯತೆ. ಗೃಹ್ಯತೆ ಅಂದರೆ ಮನಃ ಗೃಹ್ಯತೆ, ಮನಸ್ಸು ನಮ್ಮ ನಿಯಂತ್ರಣಕ್ಕೆ ಬರುತ್ತದೆ, ಮನಸ್ಸು ನಿಯಂತ್ರಿಸಲ್ಪಡುತ್ತದೆ. ಕರ್ಮಣಿ ಪ್ರಯೋಗ ಗೃಹ್ಯತೆ. ಹಾಗಾಗಿ ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವುದು ತಪ್ಪು. ನಿರಂತರವಾದ ಪ್ರಯತ್ನ ಮತ್ತು ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ, ಇದೆರಡನ್ನ ನಾವು ನಮ್ಮಲ್ಲಿ ಅಳವಡಿಸ್ಕೊಂಡ್ವಿ ಅಂತಾದ್ರೆ ಮನಸ್ಸನ್ನ ವಿರಕ್ತಿಯತ್ತ ಕೊಂಡೊಯ್ಯಬಹುದು. ಆ ಒಂದು ಹಂತಕ್ಕೆ, ವಿರಕ್ತಿಯ ಮಾರ್ಗಕ್ಕೆ, ಅಂದ್ರೆ ಮನೋನಿಯಂತ್ರಣಕ್ಕೆ ಹೋಗೋದಕ್ಕಿಂತ ಮುಂಚೆ ಅಷ್ಟೆಲ್ಲ ಬೇಕಾ? ನಾವು ಮನಸ್ಸನ್ನು ನಿಯಂತ್ರಣ ಮಾಡ್ಕೊಳ್ಬೇಕಾ? ಅನುಭವಿಸ್ತಕ್ಕಂಥ ಸುಖಗಳಿಂದಲೇ ಬಿಡಬೇಕಾ ಅಂತ ಅನ್ಸತ್ತೆ. ಆದರೆ ಎಲ್ಲವನ್ನೂ ಬಿಟ್ಟು ನಿರಂತರ ಪ್ರಯತ್ನದ ಮೂಲಕವಾಗಿ ಮನೋನಿಯಂತ್ರಣವನ್ನು ಸಾಧಿಸಿಕೊಂಡು ಸಾಧಕರಾದ ಮೇಲೆ ಅದರಲ್ಲಿರ್ತಕ್ಕಂಥ ಸುಖ ಅರಿವಿಗೆ ಬರುತ್ತೆ. ಅಷ್ಟೊತ್ತು ನಾನು ಅಷ್ಟು ದೊಡ್ಡ ಕೆಲಸ ಮಾಡಬೇಕಾ? ಇದ್ದಷ್ಟು ದಿವಸ ಸುಖವಾಗಿ ಬದುಕುವುದಲ್ವಾ? ಈ ದೇಹ, ಈ ಇಂದ್ರಿಯಗಳನ್ನ ಬಳಸ್ಕೊಂಡು ಏನೇನು ಸುಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯವೋ ಆ ಎಲ್ಲಾ ಸುಖವನ್ನು ಅನುಭವಿಸ್ಬೋದಲ್ವಾ ಅಂತಾನೆ ಅನ್ನಿಸ್ತಾ ಇರತ್ತೆ. ಆದ್ರೆ ಅದನ್ನೆಲ್ಲ ಬಿಟ್ಟು ಮನೋನಿಯಂತ್ರಣವನ್ನು ಸಂಪಾದನೆ ಮಾಡಿಕೊಂಡು ಒಂದು ಸಾಧನೆ ಮಾಡಿದಾಗ ಗೊತ್ತಾಗತ್ತೆ ಸಾಧನೆಯ ಬೆಲೆ, ಅದರಲ್ಲಿರ್ತಕ್ಕಂಥ ಒಂದು ತಾಕತ್ತು, ಅದರಲ್ಲಿರ್ತಕ್ಕಂಥ ಒಂದು ಖುಷಿ, ಆ ಮನಸ್ಸಿಗೆ ಹಿತ, ಅದೆಲ್ಲ ಸಾಧನೆ ಮಾಡಿದ್ಮೇಲೆ ಗೊತ್ತಾಗೋದು, ಅಷ್ಟೊಂದು ಗೊತ್ತಾಗೋದಿಲ್ಲ. ಹಾಗಾಗಿ ಆ ಸಾಧನೆಯ ಸುಖ ನಮಗೆ ಸಿಗಬೇಕು ಅಂತಾದ್ರೆ ಮನಸ್ಸನ್ನ ನಿಯಂತ್ರಣ ಮಾಡಲೇಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ನಿರಂತರವಾದ ಪ್ರಯತ್ನ ಎಂಬುದು ಇದರ ಅಭಿಪ್ರಾಯ. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತ ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಶ್ರೀ ಕೃಷ್ಣ.